ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಪ್ರತಿಕ್ರಿಯಿಸುವುದಕ್ಕೆ ಸಿಎಂ ನಿರಾಕರಿಸಿದ್ದಾರೆ. ನಾನು ಅದರ ಬಗ್ಗೆ ಮಾತನಾಡಲ್ಲಪ್ಪ. ಡಿಸಿಎಂ ಏನಾದರೂ ಮಾತಾಡಿಕೊಳ್ಳಿ, ನಾನಂತೂ ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾತನಾಡಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಹಾಗೆ ನಡೆದುಕೊಳ್ಳುತ್ತೇನೆ. ಅವ್ರು ಏನು ಹೇಳ್ತಾರೋ ಅವ್ರನ್ನೇ ಕೇಳ್ಕೊಳ್ಳಿ. ನೀವು ದೆಹಲಿಗೆ ಬರೋದಕ್ಕೆ ನನಗೆ ಆಹ್ವಾನ ಇಲ್ಲ. ಕರೀದೇ ಇದ್ದರೆ ನಾನು ಯಾಕಪ್ಪ ದೆಹಲಿಗೆ ಹೋಗಬೇಕು? ಕರೆದ್ರೆ ಹೋಗ್ತೀನಿ ನಾನು. ಹೈಕಮಾಂಡ್ ಕರೆದ್ರೆ ಮಾತ್ರ ದೆಹಲಿಗೆ ಹೋಗೋದು ನಾನು ಅಂಥೇಳಿ ಸಿದ್ದರಾಮಯ್ಯನವರು ಒಂದು ಕಡೆ ಮಾತಾಡಿದ್ದಾರೆ. ಇವತ್ತು ಜಲಸಂಪನ್ಮೂಲ ಇಲಾಖೆಯ ಬಜೆಟ್ ಪೂರ್ವಭಾವಿ ಸಭೆ ಇತ್ತು. ತಮ್ಮದೇ ಇಲಾಖೆಯ ಸಭೆಯನ್ನು ಬಿಟ್ಟು ದೆಹಲಿಗೆ ತೆರಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಅಂದರೆ ಬಜೆಟ್ ಪ್ರಿಪೇರ್ ಮಾಡ್ಕೋಬೇಕಾದಾಗ ಬೇರೆ ಬೇರೆ ಇಲಾಖೆಗಳೊಂದಿಗೆ ಒಂದು ಸಂಪರ್ಕ ಇಟ್ಕೊಳ್ತಾರೆ. ನಿಮ್ಮ ಇಲಾಖೆ ಕುಂದುಕೊರತೆಗಳೇನು, ಎಷ್ಟು ಹಣ ನಿಮಗೆ ಬೇಕಾಗಬಹುದು, ಯಾವ್ಯಾವ ಯೋಜನೆಗಳಿದೆ ನಿಮ್ಮದು, ಯಾವುದೆಲ್ಲ ಅರ್ಧ ಆಗಿದೆ, ಯಾವುದೆಲ್ಲ ನಿಮ್ಮದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಿದೆ, ಯಾವ ಇಲಾಖೆಗೆ ಎಷ್ಟು ಹಣ ಬೇಕಾಗುತ್ತೆ, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಾದವರು ಅಥವಾ ಯಾರು ಬಜೆಟನ್ನು ಪ್ರಿಪೇರ್ ಮಾಡ್ತಾರೋ ಅವರು ಆ ಎಲ್ಲ ಇಲಾಖೆಗಳೊಂದಿಗೆ ಸಂಪರ್ಕ ಮಾಡಿ ಸಭೆಯನ್ನು ಮಾಡಿ ಒಂದು ಟಿಪ್ಪಣಿ ಮಾಡ್ಕೊಂಡು ಬರ್ತಾರೆ. ನಾಳೆ ದಿನ ಬಜೆಟ್ ಅಲೋಕೇಶನ್, ಬಜೆಟ್ನಲ್ಲಿ ಅನುದಾನ ಹಂಚಿಕೆ ಬರುತ್ತಲ್ಲ, ಆ ಯೋಜನೆಗಳಿಗೆ ಎಷ್ಟು ಹಣ ಇಡಬೇಕು ಅಂಥೇಳಿ ಅದಕ್ಕೆ ಬಂದಾಗ ಅದನ್ನು ಅವರು ಓದ್ತಾರೆ, ಎಲ್ಲ ಬರ್ಕೊಂಡು ಬಂದು ಇದಕ್ಕೆ ಇಷ್ಟು ಯೋಜನೆಗೆ ಅಂತ ಓದಬೇಕಲ್ಲ. ಇವತ್ತೇನಾಗಿದೆ, ನೀರಾವರಿ ಇಲಾಖೆಗೆ ಅವರು ಬಂದಿದ್ದಾರೆ. ಇಲಾಖೆಗೆ ಬಂದಾಗ ಡಿ ಕೆ ಶಿವಕುಮಾರ್ ಅವರು ಅಲ್ಲಿದ್ದು ಅವ್ರು ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತೇನೋ ಈ ಒಂದು ವಿಚಾರ. ಇದೇ ಸಂದರ್ಭದಲ್ಲಿ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ವೀಕ್ಷಕರಾಗಿಯೂ ಇದ್ದಾರಲ್ಲ, ಆ ಕಾರಣಕ್ಕೆ ಅವರು ದೆಹಲಿಗೆ ಹೋಗಿರಬಹುದು. ಸಭೆಗೆ ಗೈರಾಗುವ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಡಿ ಕೆ ಶಿವಕುಮಾರ್ ಪತ್ರವನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ನಾನು ಮತ್ತೆ ಸಿದ್ದರಾಮಯ್ಯ ಕದ್ದು ಮುಚ್ಚಿ ಮಾತಾಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಚರ್ಚೆ ಮಾಡಿರೋದು. ಇವತ್ತು ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅದನ್ನೇ ಅಂತಿಮ. ಅವ್ರು ಹೇಳಿದ್ರೆ ಅವ್ರನ್ನೇ ಕೇಳಿ, ನಂಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ಹೇಳ್ತದೆ ಅದಕ್ಕೆ ನಾನು ಬದ್ಧ. ಇಲ್ಲಪ್ಪ, ನಾನು ಕರೀದಿನ ಯಾಕೆ ಹೋಗ್ಲಮ್ಮ? ಇಲ್ಲಿ ಕೆಲಸ ಇದೆ, ಬಜೆಟ್ ಪ್ರಿಪರೇಷನ್ ಕೆಲಸ ಇದೆ. ಇಲ್ಲಿ ಕರೆದ್ರೆ ಹೋಗ್ತೀನಿ. ಸರ್, ಈಗ ಬಜೆಟ್ ಸಿದ್ಧತೆ ಹೇಗೆ ನಡೀತಾ ಇದೆ ಸರ್? ಮತ್ತೆ ಡಿ ಕೆ ಶಿವಕುಮಾರ್ ಏನು ಪರ್ಮಿಷನ್ ತಗೊಂಡಿದ್ದಾರೆ ಸರ್ ಇವತ್ತು ಗೈರಾಗೋದಕ್ಕೆ? ಹೌದು, ಲೆಟರ್ ಬರ್ದಿದ್ದಾರೆ. ಲೆಟರ್ ಬರೆದು ನನಗೆ ಅಸ್ಸಾಂನ ಮೀಟಿಂಗ್ ಇದೆ, ಅಸ್ಸಾಂ ಚುನಾವಣಾ ಮೀಟಿಂಗ್ ಇದೆ, ಅಲ್ಲಿಗೆ ಹೋಗ್ಬೇಕಾಗಿದೆ ದಿಲ್ಲಿಗೆ. ಅದಕ್ಕೋಸ್ಕರ ಡೀಟೇಲ್ಸ್ ಕೊಡೋಕ್ಕೆ ಇದೀಗ ಶಿವಕುಮಾರ್ ಜೋಹಳಿ ಇದ್ದಾರೆ. ಶಿವಕುಮಾರ್ ಜೋಹಳಿ, ಈ ಹೈಕಮಾಂಡ್ ಎದುರುಗಡೆನೇ ಮಾತುಕತೆ ನಡೆದಿದೆ, ಕದ್ದು ಮುಚ್ಚಿ ಮಾತಾಡಲಿಲ್ಲ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರಬೇಕಾದ್ರೆ ತುಂಬ ಕಾನ್ಫಿಡೆಂಟ್ ಆಗಿ ಅವ್ರು ಮಾತಾಡ್ತಾ ಇದ್ದಿರಬೇಕು. ಹೈಕಮಾಂಡ್ ನಡುವೆ ಮಾತುಕತೆ ನಡೆದಿರೋದು ನಿಜ ಇರಬೇಕು. ಈಗ ಅವ್ರ ಅಧಿಕಾರವನ್ನು ಅವರಿಗೆ ಕೊಡುವಂಥ ಸ್ಟೇಜಲ್ಲೂ ಇಲ್ಲದೇ ಇರಬಹುದು. ಬೇರೆ ಬೇರೆ ರಾಜ್ಯಗಳ ಚುನಾವಣೆ, ಅಕಸ್ಮಾತ್ ಈಗ ಮುಖ್ಯಮಂತ್ರಿ ಹುದ್ದೆ ಚೇಂಜ್ ಮಾಡಿದ್ರೆ ಆಗಬಹುದಾದಂತಹ ಅಲ್ಲೋಲ ಕಲ್ಲೋಲಗಳು. ಅವತ್ತಿನ ಮಾತು ಅವತ್ತಿಗೆ ಅಂತನಾ? ಅವತ್ತಿಗೆ ಬೀಸೋ ದೊಣ್ಣೆಯನ್ನು ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಿಸು ಅಂತಾರಲ್ಲ, ಆ ಒಂದು ನಿರ್ಧಾರದಲ್ಲಿ ಹೈಕಮಾಂಡ್ ಇತ್ತ ಅಂತ. ರಮಕಾಂತ್, ಇವತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಾಳೆ 2 ದಿನಗಳ ಕಾಲ ದೆಹಲಿಯಲ್ಲೇ ಇರ್ತಾರೆ. ಇವತ್ತು ಎಐಸಿಸಿ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ ಅನ್ನುವಂತ ಚರ್ಚೆ ಮಾಹಿತಿಗಳಿದೆ. ಅಂದ್ರೆ ಪ್ರಮುಖವಾಗಿ ಅಸ್ಸಾಂ ವಿಧಾನಸಭಾ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಅಸ್ಸಾಂನ ವೀಕ್ಷಕರನ್ನಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಹಾಗಾಗಿ ಇವತ್ತು ಅಸ್ಸಾಂನ ಕಾಂಗ್ರೆಸ್ ಪಕ್ಷದ ನಾಯಕರು ಡಿ ಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆ.ಸಿ. ವೇಣುಗೋಪಾಲ್, ರಾಹುಲ್ ಗಾಂಧಿ ಅವರು ಸಭೆಯನ್ನ ನಡೆಸ್ತಾ ಇದ್ದಾರೆ ಸಂಜೆ. ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸಭೆಯ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅನ್ನುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಇವತ್ತು ಕೂಡ ಮುಂದುವರಿಸಲಿದ್ದಾರೆ. ಯಾಕೆಂದ್ರೆ ರಾಹುಲ್ ಗಾಂಧಿ ಅವರು ಈ ಸಂದರ್ಭದಲ್ಲಿ ಸಿಗ್ತಾರೆ. ಆ ಸಭೆಯಲ್ಲಿ ಕಳೆದ ಬಾರಿ ಕೂಡ ಅವರು ದೆಹಲಿಗೆ ತೆರಳಿದಂತ ಸಂದರ್ಭದಲ್ಲಿ ಅಸ್ಸಾಂನ ನಾಯಕರ ಜೊತೆ ಸಭೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಎಐಸಿಸಿ ಅಧ್ಯಕ್ಷರು ಕೂಡ ಇರ್ತಾರೆ. ಆದ್ರೆ ಪ್ರತ್ಯೇಕ ಭೇಟಿಗೆ ಅವಕಾಶ ಸಿಗೋದಿಲ್ಲ. ಇವತ್ತು ಕೂಡ ಅದೇ ರೀತಿಯಾಗಿ ಆಗತ್ತಾ ಅಥವಾ ಇವತ್ತು ಭೇಟಿಗೆ ಏನಾದ್ರೂ ಅವಕಾಶವನ್ನ ಕೊಡ್ತಾರಾ ಅನ್ನುವಂತಹ ಕುತೂಹಲಗಳು ಕೂಡ ಇದೆ. ಒಂದು ಕಡೆ ಬಹಳ ವಿಶ್ವಾಸದಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಇವತ್ತು ದೆಹಲಿಗೆ ತೆರಳುವ ಮುನ್ನ ಮಾಧ್ಯಮಗಳಿಗೂ ಕೂಡ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಹಿಂದೆ ಸಿದ್ದರಾಮಯ್ಯ ಅವರಿಗೆ ನನ್ನ ಏನು ಚರ್ಚೆ ಆಗಿದೆ ಅನ್ನುವಂಥದ್ದು ನಮ್ಮಿಬ್ಬರಿಗೆ ಗೊತ್ತಿದೆ, ಹೈಕಮಾಂಡ್ಗೂ ಕೂಡ ಗೊತ್ತಿದೆ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹೈಕಮಾಂಡ್ ಚರ್ಚೆ ಆಗಿರುವಂತದ್ದು ನಿಜ ಅನ್ನುವಂತ ಮಾಹಿತಿಗಳಿದೆ. ಆದ್ರೆ ಆ ಸಭೆಯಲ್ಲಿ ಅವತ್ತು ರಾಹುಲ್ ಗಾಂಧಿ ಅವರು ಇಲ್ಲ ಅನ್ನುವಂತ ಮಾಹಿತಿಗಳು ಕೂಡ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು ಇಲ್ಲದ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಿದೆ ಅದರ ಬಗ್ಗೆ ಈಗ ಕ್ಲಾರಿಟಿಗಳು ಇಲ್ಲ. ಸೊ ಇವತ್ತು ಆ ಕ್ಲಾರಿಟಿ ಏನು, ಅವತ್ತು ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿಎಂ ಡಿಸಿಎಂ ನಡುವೆ ನಡೆದಿತ್ತು ಅನ್ನುವಂತ ಚರ್ಚೆ ಇದೆ. ಅದರ ಬಗ್ಗೆ ಇವತ್ತು ಮನವರಿಕೆಯನ್ನ ಮಾಡಿಕೊಡುವಂತ ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಅವರು ಮಾಡಬಹುದು. ಹಾಗಾಗಿ ರಾಹುಲ್ ಗಾಂಧಿ ಅವರು ಮೊದಲು ಭೇಟಿಗೆ ಅವಕಾಶ ಕೊಡ್ತಾರಾ ಅಥವಾ
Okay. ಅಸ್ಸಾಂನ ಸಭೆ ಮುಗಿದ ನಂತರ ಭೇಟಿಗೆ ಅವಕಾಶ ಸಿಗದೇ ಇರುತ್ತಾ, ಇದ್ರ ಮೇಲೆ ಮುಂದೆ ಏನಾಗತ್ತೆ ಅನ್ನುವಂಥದ್ದು ಗೊತ್ತಾಗತ್ತೆ ರಮಕಾಂತ್. ಥ್ಯಾಂಕ್ ಯು ಶಿವಕುಮಾರ್ ಜೋಹಳ್ಳಿ.